ವಿದ್ಯಾರ್ಥಿಗಳೇ, ನಾವೀಗ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಶಬ್ದಗಳಿವೆ. ಆ ಶಬ್ದಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಫಾದರ್ ತಂದೆ, ಮದರ್ ತಾಯಿ, ಸನ್ ಮಗ, ಡಾಟರ್ ಮಗಳು, ಬ್ರದರ್ ಅಣ್ಣ ಅಥವಾ ತಮ್ಮ, ಸಿಸ್ಟರ್ ತಂಗಿ ಅಥವಾ ಅಕ್ಕ, ಮ್ಯಾನ್ ಗಂಡಸು, ವುಮ್ಯಾನ್ ಹೆಂಗಸು, ಶಫರ್ಡ್ ಕುರಿಗಾಹಿ, ಶಪರ್ಡೆಸ್ ಕುರಿಗಾಯುವವಳು, ರೂಸ್ಟರ್ ಹುಂಜ, ಹೆನ್ ಕೋಳಿ, ಡಾಗ್ ಗಂಡು ನಾಯಿ, ಬಿಚ್ ಹೆಣ್ಣು ನಾಯಿ, ಬುಲ್ ಎತ್ತು, ಕೌ ಆಕಳು, ಡ್ರೋನ್ ಗಂಡು ಜೇನು, ಬೀ ಹೆಣ್ಣು ಜೇನು, ಗ್ಯಾಂಡರ್ ಗಂಡು ಬಾತುಕೋಳಿ, ಗೂಸ್ ಹೆಣ್ಣು ಬಾತುಕೋಳಿ, ಸ್ಟ್ಯಾಗ್ ಹರಿಣ, ಹಿಂದ್ ಹೆಣ್ಣು ಹರಿಣ, ಸಾರಂಗನೂ ಅಂತ ಕರೀತಾರೆ, ಗಂಡು ಸಾರಂಗ ಹೆಣ್ಣು ಸಾರಂಗ, ಜೆಂಟಲ್ಮ್ಯಾನ್ ಸಭ್ಯಗೃಹಸ್ಥ, ಲೇಡಿ ಸಭ್ಯಗೃಹಿಣಿ, ಹಸ್ಬೆಂಡ್ ಗಂಡ, ವೈಫ್ ಹೆಂಡತಿ, ಕಿಂಗ್ ರಾಜ, ಕ್ವೀನ್ ರಾಣಿ, ಮಂಕ್ ಸನ್ಯಾಸಿ, ನನ್ ಸನ್ಯಾಸಿನಿ, ಸರ್ ಶ್ರೀ ಶ್ರೀಯುತ, ಮೇಡಮ್ ಶ್ರೀಮತಿ, ಬ್ರೈಡ್ ಗ್ರೂಮ್ ವರ, ಬ್ರೈಡ್ ವಧು, ಅಂಕಲ್ ಮಾವ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲ ಆಗ್ತೈತಿ, ಆಂಟ್ ಅತ್ತೆ, ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲನೂ, ನಿಫ್ಯೂ ಸೋದರನ ಅಥವಾ ಸೋದರಿಯ ಮಗ, ನೀಸ್ ಸೋದರನ ಅಥವಾ ಸೋದರಿಯ ಮಗಳು ಅಂತ, ವಿಜಾರ್ಡ್ ಮಾಂತ್ರಿಕ, ವಿಚ್ ಮಾಂತ್ರಗಾರ್ತಿ ಮಾಟಗಾರ್ತಿ, ಲೊಯನ್ ಗಂಡು ಸಿಂಹ, ಲೊಯನೆಸ್ ಹೆಣ್ಣು ಸಿಂಹ, ಪ್ರೀಸ್ಟ್ ಅರ್ಚಕ, ಪ್ರಿಸ್ಟೆಸ್ ಅರ್ಚನೆ ಮಾಡುವವಳು ಅರ್ಚಕಿ, ಪ್ರೊಪೆಟ್ ಪ್ರವಾದಿ, ಪ್ರೊಪೆಟೆಸ್ ಅದು ಹೆಣ್ಣು ಪ್ರತಿ ಪ್ರವಾದಿನಿ ಅಂತ ಹೇಳ್ಬೋದಾ ಕನ್ನಡದಲ್ಲಿ, ಪ್ಯಾಟ್ರನ್ ಅಂತಂದರೆ ಆಶ್ರಯದಾತ, ಪ್ಯಾಟ್ರೋನೆಸ್ ಅಂತಂದರೆ ಆಶ್ರಯದಾತೆ, ಹಾಸ್ಟ್ ಅಂತಂದರೆ ನಿರೂಪಕ, ಹಾಸ್ಟೆಸ್ ಅಂದರೆ ನಿರೂಪಕಿ. ಇಲ್ಲಿ ಅತಿಥೇಯ ಅಂತಲೂ ಆಗ್ತೈತಿ, ಗಂಡು ಅತಿಥೇಯ, ಹೆಣ್ಣು ಅತಿಥೇಯ, ಅತಿಥಿ ಸತ್ಕಾರ ಮಾಡುವವನು, ಅತಿಥಿ ಸತ್ಕಾರ ಮಾಡುವವಳು ಅಂತಲೂ ಉಪಯೋಗಿಸ್ಬೋದು. ವಿಸ್ಕೌಂಟ್ ಅಂತಂದರೆ ಬ್ರಿಟಿಷ್ ವರಿಷ್ಠ, ವಿಸ್ಕೌಂಟೆಸ್ ಅಂತಂದರೆ ಬ್ರಿಟಿಷ್ ವರಿಷ್ಠನಿ, ಸ್ಟೆವಾರ್ಡ್ ವ್ಯವಸ್ಥಾಪಕ, ಸ್ಟೆವಾರ್ಡೆಸ್ ವ್ಯವಸ್ಥಾಪಕಿ, ಏರ್ ಉತ್ತರಾಧಿಕಾರಿ, ಏರೆಸ್ ಉತ್ತರಾಧಿಕಾರಿಣಿ, ಬ್ಯಾರನ್ ಜಹಿಗೀರುದಾರ, ಬ್ಯಾರೋನೆಸ್ ಜಹಿಗೀರುದಾರಿಣಿ ಅಂತ ಹೇಳ್ಬೋದಾ, ಎಬಾಟ್ ಮಠಾಧೀಶ, ಎಬಾಟೆಸ್ ಮಠಾಧೀಶನಿ, ಮಠವನ್ನು ನಡೆಸ್ಕೊಂಡು ಹೋಗುವಂಥವಳು ಅಂತ ಹೇಳ್ಬೋದಾ, ಆಥರ್ ಬರಹಗಾರ, ಆಥ್ರೆಸ್ ಬರಹಗಾರ್ತಿ, ಕಂಡಕ್ಟರ್ ನಿರ್ವಾಹಕ, ಕಂಡಕ್ಟ್ರೆಸ್ ನಿರ್ವಾಹಕಿ, ಟ್ರೇಟರ್ ದೇಶದ್ರೋಹಿ, ಟ್ರೇಟ್ರೆಸ್ ದೇಶದ್ರೋಹಿಣಿ ದೇಶದ್ರೋಹ ಮಾಡುವವಳು, ಆ್ಯಕ್ಟರ್ ನಟ, ಆ್ಯಕ್ಟ್ರೆಸ್ ನಟಿ, ಪೊಯೆಟ್ ಕವಿ, ಪೊಯೆಟೆಸ್ ಕವಿಯತ್ರಿ, ಬೆನಿಫ್ಯಾಕ್ಟರ್ ಫಲಾನುಭವಿ, ಬೆನಿಫ್ಯಾಕ್ಟ್ರೆಸ್ ಫಲಾನುಭವಿ ಹೆಣ್ಣು ಮಗಳು, ಹಾರ್ಸ್ ಕುದುರೆ, ಮೇರ್, ಹಾರ್ಸ್ ಗಂಡು ಕುದುರೆ, ಮೇರ್ ಹೆಣ್ಣು ಕುದುರೆ, ರ್ಯಾಮ್ ಟಗರು, ಈವ್ ಕುರಿ, ಫಾಕ್ಸ್ ಗಂಡು ನರಿ, ವಿಗ್ಝೆನ್ ಹೆಣ್ಣು ನರಿ, ಟೈಗರ್ ಗಂಡು ಹುಲಿ, ಟೈಗ್ರೆಸ್ ಹೆಣ್ಣು ಹುಲಿ, ಬಕ್ ಗಂಡು ಜಿಂಕೆ ಅಥವಾ ಗಂಡು ಮೊಲ ಎರಡೂ ಆಗ್ತೈತಿ, ಡೋ ಅಂತಂದರೆ ಹೆಣ್ಣು ಜಿಂಕೆ ಅಥವಾ ಹೆಣ್ಣು ಮೊಲ, ಬೋರ್ ಗಂಡು ಹಂದಿ, ಸೋ ಹೆಣ್ಣು ಹಂದಿ, ಹಂಟರ್ ಬೇಟೆಗಾರ, ಹಂಟ್ರೆಸ್ ಬೇಟೆಗಾರ್ತಿ, ಟೆಂಪ್ಟರ್ ಪಿಸಾಚಿ, ಟೆಂಪ್ಟ್ರೆಸ್ ಪಿಸಾಚಿ ಹೆಣ್ಣು ಪಿಸಾಚಿ, ಮಾಸ್ಟರ್ ಯಜಮಾನ, ಮಿಸ್ಟ್ರೆಸ್ ಯಜಮಾನಿ, ಡ್ಯೂಕ್ ದಳಪತಿ, ಡಚಸ್ ಅಂತಂದರೆ ಹೆಣ್ಣು ದಳಪತಿ, ಎನ್ಚಾಂಟರ್ ಅಂದರೆ ಮೋಡಿಕಾರ, ಎನ್ಚಾಂಟ್ರೆಸ್ ಅಂತಂದರೆ ಮೋಡಿಗಾರ್ತಿ, ಸಾಂಗ್ಸ್ಟರ್ ಗಾಯಕ, ಸಾಂಗ್ಸ್ಟ್ರೆಸ್ ಗಾಯಕಿ, ಮರ್ಡರರ್ ಕೊಲೆಗಾರ, ಮರ್ಡರೆಸ್ ಕೊಲೆಗಾರ್ತಿ,
ಹೀರೋ ನಾಯಕ, ಹೀರೋಯಿನ್ ನಾಯಕಿ. ಸುಲ್ತಾನ್ ಮುಸ್ಲಿಂ ರಾಜ, ಸುಲ್ತಾನ ಮುಸ್ಲಿಂ ರಾಣಿ. ಮ್ಯಾನ್ ಸರ್ವಂಟ್ ಸೇವಕ, ಮೇಡ್ ಸರ್ವಂಟ್ ಸೇವಕಿ. ಹೀ ಗೋಟ್ ಹೋತ, ಶೀ ಗೋಟ್ ಆಡು. ಕಾಕ್ ಸ್ಪ್ಯಾರೋ ಗಂಡು ಗುಬ್ಬಿ, ಹೆಣ್ಣು ಸ್ಪ್ಯಾರೋ ಹೆಣ್ಣು ಗುಬ್ಬಿ. ಗ್ರ್ಯಾಂಡ್ ಫಾದರ್ ಅಜ್ಜ, ಗ್ರ್ಯಾಂಡ್ ಮದರ್ ಅಜ್ಜಿ. ಲ್ಯಾಂಡ್ಲಾರ್ಡ್ ಜಮೀನ್ದಾರ, ಲ್ಯಾಂಡ್ ಲೇಡಿ ಜಮೀನ್ದಾರಿಣಿ. ಮಿಲ್ಕ್ ಮ್ಯಾನ್ ಗೌಳಿಗ, ಮಿಲ್ಕ್ ಮೇಡ್ ಗೌಳಿಗಿತ್ತಿ. ಹಾಲು ಮಾರುವವ, ಹಾಲು ಮಾರುವವಳು. ಪಿಕಾಕ್ ಗಂಡು ನವಿಲು, ಪಿಹೆನ್ ಹೆಣ್ಣು ನವಿಲು. ಜಿಯಾಂಟ್ ದೈತ್ಯ, ಜಿಯಾಂಟೆಸ್ ಹೆಣ್ಣು ದೈತ್ಯ ಅಂತ. ಇವಿಷ್ಟು ಲಿಂಗಗಳು ಮತ್ತು ಲಿಂಗಗಳಲ್ಲಿ 1 ಮತ್ತು 2ನೇ ವಿಧ ಮಾಸ್ಕುಲೈನ್ ಮತ್ತು ಫೆಮಿನೈನ್ ಜೆಂಡರಿಗೆ ಸಂಬಂಧಪಟ್ಟಂತಹ ಶಬ್ದಗಳು. ಇನ್ನುಳಿದ 2 ವಿಧದ ಲಿಂಗಗಳನ್ನು ಕೂಡ ನೋಡೋಣ. ವಿದ್ಯಾರ್ಥಿಗಳೇ ನಮಸ್ಕಾರ. ನಾವು ಇಲ್ಲಿಯವರೆಗೂ ಜೆಂಡರ್ಸ್ ಪಾಠವನ್ನು ಅಧ್ಯಯನ ಮಾಡ್ತಾ ಅದರಲ್ಲಿ ಮಾಸ್ಕುಲೈನ್ ಜೆಂಡರ್ ಮತ್ತು ಫೆಮಿನೈನ್ ಜೆಂಡರ್ ಇವುಗಳ ಪರಿಚಯವನ್ನು ಮಾಡಿಕೊಂಡ್ವಿ. ಈಗ 2 ಜೆಂಡರ್ಗಳಿವೆ, ಅವುಗಳ ಪರಿಚಯಗಳನ್ನು ಕೂಡ ಮಾಡ್ಕೊಳ್ಳೋಣ. ಅವು ಕಾಮನ್ ಜೆಂಡರ್ ಮತ್ತು ನ್ಯೂಟರ್ ಜೆಂಡರ್ ಅಂತ. ಕಾಮನ್ ಜೆಂಡರ್. ಕಾಮನ್ ಜೆಂಡರ್ ಅಂತಂದರೆ ಸಾಮಾನ್ಯ ಲಿಂಗ. ಸೇಮ್ ವೆದರ್ ಇಟ್ ಈಸ್ ರೆಫರಿಂಗ್ ಐದರ್ ಮೇಲ್ ಆರ್ ಫೀಮೇಲ್, ಗಂಡಾಗಲಿ ಅಥವಾ ಹೆಣ್ಣಾಗಲಿ ಒಂದೇ ಹೆಸರು ಅಂತ. ಸಿಂಗರ್, ಪೇರೆಂಟ್, ಕ್ಯಾಟ್, ಟೀಚರ್, ಬರ್ಡ್, ಫಿಶ್, ಸರ್ವೆಂಟ್, ಎನಿಮಿ, ಬೇಬಿ, ಚೈಲ್ಡ್, ಸ್ಟೂಡೆಂಟ್, ಫ್ರೆಂಡ್, ಮೆಂಬರ್, ಇನ್ಫ್ಯಾಂಟ್, ಕ್ಯಾಂಡಿಡೇಟ್, ಲೀಡರ್ ಎಟ್ಸೆಟ್ರಾ. ಈ ಕಾಮನ್ ಜೆಂಡರ್ ಯಾವ ರೀತಿ ಅಂತಂದರೆ, ಯಾವ ಒಂದು ವ್ಯಕ್ತಿ ಅಥವಾ ಪ್ರಾಣಿಯ ಬಗ್ಗೆ ನಾವು ಮಾತನಾಡುತ್ತಿರುವಾಗ ಆ ವ್ಯಕ್ತಿ ಅಥವಾ ಪ್ರಾಣಿ ಗಂಡು ಅಥವಾ ಹೆಣ್ಣು ಅನ್ನೋದು ಸ್ಪಷ್ಟವಾಗಿರದೇ ಇರುವಾಗ ಅದನ್ನು ನಾವೇನಂತ ಕರಿತೀವಿ? ಕಾಮನ್ ಜೆಂಡರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕ್ಯಾಟ್ ಅಂತ ಹೇಳ್ತೀವಿ, ಬೆಕ್ಕು. ಇದು ಗಂಡು ಆಗಿರ್ಬೋದು, ಹೆಣ್ಣು ಆಗಿರ್ಬೋದು. ಪೇರೆಂಟ್ ಇಲ್ಲಿ ಹೆಣ್ಣು ಆಗಿರ್ಬೋದು, ಗಂಡು ಆಗಿರ್ಬೋದು. ಮೆಂಬರ್ ಗಂಡು ಆಗಿರ್ಬೋದು, ಹೆಣ್ಣು ಆಗಿರ್ಬೋದು. ಲೀಡರ್ ಇದು ಕೂಡ ಅಷ್ಟೇ, ಗಂಡು ಆಗಿರ್ಬೋದು, ಹೆಣ್ಣು ಆಗಿರ್ಬೋದು. ನಂತರ 4ನೆಯ ಒಂದು ಟೈಪ್ ವಿಧ ಅಂತಂದರೆ ನ್ಯೂಟರ್ ಜೆಂಡರ್. ನ್ಯೂಟರ್ ಜೆಂಡರ್ ಅಂತಂದರೆ ರೆಫರ್ಸ್ ಟು ಅ ಲೈಫ್ಲೆಸ್ ಥಿಂಗ್, ಜೀವವಿಲ್ಲದಂತಹ ವಸ್ತು. ಯಾವುದೇ ಒಂದು ಜೀವವಿಲ್ಲದ ವಸ್ತುವನ್ನು ನಾವೇನಂತ ಕರಿತೀವಿ? ನ್ಯೂಟರ್ ಜೆಂಡರ್ ಅಂತ ಕರಿತೀವಿ. ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬಸ್, ಬುಕ್ಸ್, ಕಂಪ್ಯೂಟರ್, ಹೌಸ್, ಬಾಕ್ಸ್, ಸ್ಟ್ರೀಟ್, ಲೇಕ್, ಬ್ರಾಂಚ್, ಟ್ರೈನ್, ರೋಡ್ ಎಟ್ಸೆಟ್ರಾ. ವಿದ್ಯಾರ್ಥಿಗಳೇ, ನಾವೀಗ ಜೆಂಡರ್ ಅನ್ನುವಂತಹ ಪಾಠದ ಬಗ್ಗೆ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಂಡ್ವಿ.